ಉಡುಪಿ ಜಿಲ್ಲೆಯ ಹೆಬ್ರಿ ಮೂಲದ ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನುಳಿದಿರುವಂಥ ನಕ್ಸಲರನ್ನು ಶರಣಾಗುವಂತೆ ಮನವಿ ಮಾಡಿಕೊಂಡಿತ್ತು. ಇದರ ಬೆನ್ನಲ್ಲೇ ಒಂದು ಸಮಿತಿಯನ್ನು ರಚನೆ ಮಾಡಿ ಈಗ ಇನ್ನುಳಿದಂಥ 6 ನಕ್ಸಲರು ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಶರಣಾಗಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಿದೆ. ಇದರ ಬೆನ್ನಲ್ಲೇ ವಿಕ್ರಮ್ ಗೌಡರ ಸಹೋದರ ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ಯಾಕೆಂದರೆ ನಕ್ಸಲ್ ಮುಖಂಡರಾಗಿರುವಂಥ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬಳಿಕ ಈ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸದ್ಯ ನನ್ನ ಜೊತೆ ಮಾತಾಡಲಿಕ್ಕೆ ಅವರ ಸಹೋದರ ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಸದ್ಯ ನಕ್ಸಲ್ ಮುಖಂಡ ಎನಿಸಿಕೊಂಡಿದ್ದಂಥ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಈಗ ಸರ್ಕಾರ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು. ಏನಂದರೆ ಎಲ್ಲ ಇನ್ನುಳಿದಂಥ ಕರ್ನಾಟಕ ಮೂಲದ ಎಲ್ಲ ನಕ್ಸಲರು ಸರೆಂಡರ್ ಆಗಿ ನಿಮಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸ್ತೇವೆ ಮತ್ತು ಸಾಕಷ್ಟು ಯೋಜನೆಗಳನ್ನು ಕೂಡ ಹಾಕಿಕೊಂಡಿದ್ದೇವೆ, ಮುಖ್ಯವಾಹಿನಿಗೆ ಬನ್ನಿ ಅಂತ ಈಗ ಘೋಷಣೆ ಮಾಡಿದೆ. ಅದರ ಬೆನ್ನಲ್ಲೇ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಈಗ ಸರೆಂಡರ್ ಆಗಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳೋದಾದರೆ? ಅಂದರೆ ಈ ಯೋಜನೆಯನ್ನು ಮೊದಲೇ ಹಾಕ್ಕೊಂಡಿದ್ರೆ ಅವನು ಕೂಡ ಸರೆಂಡರ್ ಆಗಿ ನಮ್ಮ ಜೊತೆ ಸಂತೋಷವಾಗಿ ಇರ್ತಿದ್ದ ಅಂತ. ಅವನು ಈಗ ಕಿರುಕುಳದಿಂದ ಹೋಗಿದ್ದಾನಂತ ಎಲ್ಲ ಹೇಳ್ತಿದ್ದಾರೆ. ನಾನು ಆವಾಗ ಇರಲಿಲ್ಲ ಇಲ್ಲಿ. ಆದ್ದರಿಂದ ಈಗ ಮೊದಲೇ ಈ ಯೋಜನೆಯನ್ನು ತಂದಿದ್ದರೆ ಅವನು ಕೂಡ ಸರೆಂಡರ್ ಆಗಿ ನಮ್ಮ ಜೊತೆ ಸಂತೋಷವಾಗಿ ಇರ್ತಿದ್ದ ಅಂತ ನಮ್ಮ ಮನಸ್ಸಿಗೆ. ಅಂದರೆ ಆ ಒಂದು ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳ ಕಿರುಕುಳದಿಂದ ನಕ್ಸಲರಾಗಿದ್ದ ಅಂತ ವಿಕ್ರಮ್ ಗೌಡ ಆಗಿದ್ದಂಥ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂಥ ಸ್ಥಳೀಯರಾಗಿರ್ಬೋದು, ಮನೆಯಲ್ಲಿದ್ದವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನೀವು ಆ ಒಂದು ಸಂದರ್ಭದಲ್ಲಿ ಇರಲಿಲ್ಲ. ಈಗ ಎಲ್ಲ ಯಾರು ಸರೆಂಡರ್ ಆಗ್ತಿದ್ದಾರೆ ಅವರಿಗೆ ಸಾಕಷ್ಟು ಹಣಕಾಸಿನ ಒಂದು ಸಹಾಯ ಆಗಿರ್ಬೋದು, ವಸತಿ ಆಗಿರ್ಬೋದು, ಉಳಿದಂಥ ಯೋಜನೆಗಳನ್ನು ಸರ್ಕಾರ ಹಾಕಿಕೊಂಡಿರುವಂಥದ್ದು. ಇದನ್ನೇ ಈ ಒಂದು ಹಿಂದೆ ಹಾಕ್ಕೊಂಡಿದ್ರೆ ಎಲ್ಲ ಪ್ರಯೋಜನ ಆಗ್ತಿತ್ತು. ಹೌದು, ಈ ಒಂದು ಹಿಂದೆ ಹಾಕ್ಕೊಂಡಿದ್ದರೆ ಅವನು ಕೂಡ ಶರಣಾಗತಿ ಆಗ್ತಿದ್ನೇನೋ, ಆಗಿ ನಮ್ಮ ಜೊತೆ ಸಂತೋಷವಾಗಿ ಇರ್ಬೋದಿತ್ತು, ಅವನಿಗೊಂದು ಜೀವನ ಇರ್ತಿತ್ತು. ಇವಾಗ ಹೀಗೆ ಆಗಿ ಹೋಗಿದೆ. ಇನ್ನು ನಾವು ಉಳಿದಿರೋದು ನಮಗೆ ಈಗ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೇವೆ ನೋಡಿ ನಾವು. ನಮ್ಮ ತಂಗಿ ಸಹ ಹಾಗೆ, ಅವಳಿಗೆ ಸಹ ಮನೆ ಇಲ್ಲ, ಅವರಿಗೆ ಒಂದು ಉದ್ಯೋಗ ಅಂತ ಯಾವುದೂ ಇಲ್ಲ. ಅಲ್ಲಿ ತಂಗಿ ಗಂಡ ಅವರಿಗೆ ಸ್ವಲ್ಪ ಬಿದ್ದು ಪ್ರಾಬ್ಲಮ್ ಆಗಿದೆ, ಅವರೊಂದು ಅಲ್ಲಿ ಫಾಲ್ಸ್ ಹತ್ರ ಒಂದು ಅಂಗಡಿ ಮಾಡಬೇಕಂತ ಇದ್ದಾರೆ. ಅದಕ್ಕೆ 1 ವರ್ಷದಿಂದ ಹೋರಾಡ್ತಿದ್ದಾರೆ. ಅದಕ್ಕೆ ಅವ್ರಿಗೆ ಯಾವುದೇ ಥರದ ಇದು ಸಿಗಲಿಲ್ಲ, ಮಾಡಿಕೊಡಲಿಕ್ಕೆ ಯಾರೂ ಅನುವು ಮಾಡಿಕೊಡಲಿಲ್ಲ. ಅವರನ್ನು ಒಟ್ಟು ಕುಣಿಸ್ತಿದ್ದಾರೆ ಬಿಟ್ಟರೆ ಬೇರೆ ಅದು ಪ್ರಯೋಜನ ಆಗಲಿಲ್ಲ ಅವರಿಗೆ ಇಷ್ಟರವರೆಗೆ. ಹಾಗೆ ನಮ್ಮ ಮುಂದೆ ಅವನಿಗೆ ಈಗ ಆಗಿದೆ, ಹೀಗೆ ಆಗಿದೆ. ಮೊದಲೇ ಆಗಿದ್ದರೆ ಶರಣಾಗತಿ ಆಗಿ ಅವನು ಕೂಡ ನಮ್ಮ ಜೊತೆ ಸಂತೋಷವಾಗಿ ಇರ್ತಿದ್ದ. ಈಗ ಆಗಿದೆ, ಆದ್ದರಿಂದ ನಮ್ಮ ಜೀವನಕ್ಕೆ ಏನಾದರೂ ಸರ್ಕಾರನ ಅನುವು ಮಾಡಿ ಕೊಡಬೇಕು. ಈಗ ನಾವು ಬಾಡಿಗೆ ಮನೆಯಲ್ಲಿದ್ವಿ, ನನ್ನ ತಂಗಿ ಪರಿಸ್ಥಿತಿ, ಅವಳಿಗೂ ಸಹ ಮನೆ ಇಲ್ಲ, ಸಾಬೀತು ಅರ್ಧ ಬರ್ಧ ಆಗಿದೆ ಮನೆ. ಇನ್ನು ನಮ್ಮ ಬದುಕಿನ ಜೀವನಕ್ಕೆ ಒಂದು ದಾರಿ ಮಾಡಿ ಕೊಡಬೇಕಂತ ನಾವು